ನವಶಕ್ತಿ ವೈಭವ ನವರಾತ್ರಿ ಉತ್ಸವದ ನಿಮಿತ್ತ ನಿಮ್ಮ ನುಡಿಸಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ನವರಾತ್ರಿ ಉತ್ಸವದ ನಿಮಿತ್ತ ನಿಮ್ಮ ನುಡಿಸಿರಿ ವಾಹಿನಿ ಉತ್ತರ ಕನ್ನಡ ಜಿಲ್ಲೆಯ 9 ಪ್ರಸಿದ್ಧ ದೇವಿ ದೇವಸ್ಥಾನಗಳ ದರ್ಶನ ಮಾಡಿಸುವ ನವಶಕ್ತಿ ವೈಭವ ವಿಶೇಷ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಮೊದಲಿಗೆ ನಮ್ಮ ಹೊನ್ನಾವರದ ನೀಲಕೋಡ್ ಗ್ರಾಮದ ಸಹ್ಯಾದ್ರಿ ಬೆಟ್ಟದಲ್ಲಿ ವಿರಾಜಮಾನಳಾಗಿರುವಂತಹ ಶ್ರೀ ಕರಿಕಾನ ಪರಮೇಶ್ವರಿ ದೇವಸ್ಥಾನವನ್ನು ಇವತ್ತು ದರ್ಶನ ಮಾಡಿಸ್ತೀವಿ. ಶ್ರೀದೇವಿಯ ಕ್ಷೇತ್ರದಲ್ಲಿ ಮೊದಲ ದಿನದ ನವರಾತ್ರಿ ಪೂಜೆ ಪುನಸ್ಕಾರ ಹಾಗೂ ಯಾವೆಲ್ಲ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ನಡೆದ್ವು ಅನ್ನೋದನ್ನು ನೋಡೋಣ ಬನ್ನಿ. ಸ್ವಯಮೇವ ಸಮುದ್ಭೂತೆ ದೇವಿ ಶಂಕರಿಕಾನನೆ ಜಗದಂಬೆಗೆ ನಮಿಸಿ ಕ್ಷೇತ್ರದಲ್ಲಿ ನಡೆಯುವಂತಹ ಶರನ್ನವರಾತ್ರಿಯ ಉತ್ಸವದ ಕುರಿತು ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ.
ಭಗವತಿ ಪೂರ್ವದಲ್ಲಿ ಸಮುದ್ರ ಮಧ್ಯದಲ್ಲಿರತಕ್ಕಂತಹ ಬಸವರಾಜದುರ್ಗದಲ್ಲಿ ಅರ್ಚನೆಯನ್ನು ಜನರಿಂದ ಭಕ್ತರಿಂದ ಅರ್ಚನೆಯನ್ನು ಪಡೆದುಕೊಳ್ಳುತ್ತಾ ಇದ್ದರು. ಕಾಲಾನಂತರದಲ್ಲಿ ಅಲ್ಲಿಂದ ಈಶ್ವರನ ಸಮೀಪಕ್ಕೆ ಬರಲಿಕ್ಕೆ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಉದ್ಭವ ಆಯಿತು. ಬರುವಾಗ 2 ದೈತ್ಯ ಶಕ್ತಿಯನ್ನು ದಮನಗೊಳಿಸಿ ಅಲ್ಲಿಂದ ಒಂದು ಈ ಕ್ಷೇತ್ರದಲ್ಲಿ ನೆಲೆ ನಿಂತಳು ಎನ್ನುವಂಥ ಪ್ರತೀತಿಯನ್ನು ನಮ್ಮ ಪೂರ್ವಜರೆಲ್ಲ ಹೇಳ್ತಾ ಇದ್ದಾರೆ. ಇಲ್ಲಿ ಬಂದು ಉದ್ಭವ ಆದ ಮೇಲೆ ಸಮೀಪದ ನೀಲಕೋಡಿನಲ್ಲಿರತಕ್ಕಂತಹ ಗುಬ್ಬಿ ಮನೆಯವರ ಆಕಳು ಬಂದು ಈ ದೇವಿಯ ತಲೆಯ ಮೇಲೆ ಹಾಲನ್ನು ಸುರಿಸಿ ಹೋಗ್ತಾ ಇತ್ತಂತೆ. ಮನೆಯಲ್ಲಿ ಕರು ಹಾಕಿರ್ತಕ್ಕಂತಹ ಆಕಳು ಹಾಲನ್ನು ಕೊಡ್ತಾ ಇಲ್ಲಾಗಿತ್ತು. ಬಹಳಷ್ಟು ಪ್ರಯತ್ನವನ್ನು ಮಾಡಿದರು, ಆದರೆ ಹಸು ಹಾಲನ್ನು ಮನೆಯಲ್ಲಿ ಕೊಡ್ತಾ ಇಲ್ಲಾಗಿತ್ತು. ಆವಾಗ ಯಜಮಾನನಿಗೆ ಸ್ವಪ್ನ ದೃಷ್ಟಾಂತವಾಗಿ ಆಕಳಿನ ಒಟ್ಟಿಗೆ ಬಂದರೆ ನಿಮಗೆಲ್ಲವೂ ದರ್ಶನ ಆಗ್ತದೆ ಎನ್ನುವಂಥ ಸೂಚನೆಯಾಯಿತು. ಅದೇ ಪ್ರಕಾರವಾಗಿ ಮಾರನೆಯ ದಿವಸ ಊರಿನವರನ್ನೆಲ್ಲ ಸೇರಿಸಿಕೊಂಡು ಈ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿ ಶಿಲೆಯ ಮೇಲೆ ಹಾಲನ್ನು ಸುರಿಸಿ ಹೋಗ್ತಾ ಇತ್ತಂತೆ. ಅದಕ್ಕೂ ಪೂರ್ವದಲ್ಲಿ ಈ ಗುಡ್ಡದ ಆಚೆಯ ಭಾಗದಲ್ಲಿ ಸ್ವಯಂಭುವಾಗಿರ್ತಕ್ಕಂತಹ ಈಶ್ವರನಿದ್ದಾನೆ. ಪರಮೇಶ್ವರನ ಸನ್ನಿಧಿ ಸಮೀಪಕ್ಕೆ ಬಂದಿರುವುದರಿಂದ ಭಗವತಿಗೆ ಪರಮೇಶ್ವರಿ ಎನ್ನುವಂತಹ ನಾಮಕರಣ ಆಯಿತು. ಹಾಗಾಗಿ ಅಲ್ಲಿಂದ ಪೂಜಾ ಕೈಂಕರ್ಯಗಳು ನಡೀತಾ ಬಂದವು. ಶರನ್ನವರಾತ್ರಿಯ ಸಂದರ್ಭದಲ್ಲಿ ಪ್ರತಿಪದೆಯಿಂದ ಆರಂಭಿಸಿ ಮಹಾನವಮಿ ಪರ್ಯಂತರವಾಗಿ ಈ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂತಹ ಸೇವಾದಿಗಳು ನಡೀತಾ ಇದೆ. ವೇದತ್ರಯ ಪಾರಾಯಣ, ಪ್ರತಿ ದಿವಸ ಚಂಡಿಕಾ ಹೋಮ, ದೇವಿಗೆ ತ್ರಿಕಾಲದಲ್ಲಿ ವಿಶೇಷ ಪೂಜೆ, ಸಾಯಂಕಾಲದಲ್ಲಿ ಯೋಗನಿದ್ರಾದಿ ದೇವತೆಯನ್ನು ಆವಾಹನೆ ಮಾಡಿ ಪ್ರತಿನಿತ್ಯ ವಿಶೇಷ ಪೂಜೆಯನ್ನು ನಾವೆಲ್ಲ ವೇದ ವಿದ್ವಾಂಸರು ಭಕ್ತಾದಿಗಳು ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೇವೆ. ಈ ದೇವಿಯ ಸನ್ನಿಧಾನಕ್ಕೆ ಬಂದು ತಮ್ಮ ತಮ್ಮ ಯಾವ ಸತ್ಕಾಮನೆಗಳ ಬಗ್ಗೆ ಭಕ್ತಾದಿಗಳು ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೋ ಅವರೆಲ್ಲ ಇಷ್ಟಾರ್ಥಗಳನ್ನು ಭಗವತಿ ನೆರವೇರಿಸ್ತಾ ಬಂದಿದ್ದಾಳೆ. ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಬಂದಿರುವಂತಹ ಸದ್ಭಕ್ತರ ಮನೋಭೀಷ್ಟವನ್ನು ನೆರವೇರಿಸುವಂತಹ ತಾಯಿಯ ಸನ್ನಿಧಾನದಲ್ಲಿ ಈ ರೀತಿಯಾಗಿ ವಿಶೇಷ ಅನುಷ್ಠಾನಾದಿಗಳು ಸೇವೆಗಳು ನಡೀತಾ ಇದೆ. ಅದೆಲ್ಲ ಭಗವತಿಯ ಸಂಕಲ್ಪವೇ ಹೊರತು ನಮ್ಮ ಸಂಕಲ್ಪ ಅಲ್ಲ. ಇದನ್ನು ಈ ದೇವಿಯ ಸಾನ್ನಿಧ್ಯವನ್ನು ಈಗ 75 ವರ್ಷದ ಹಿಂದೆ ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿಗಳು ಕಲಾವೃದ್ಧಿ ಮತ್ತು ದೇವರ ಗುಡಿಯನ್ನು ಗರ್ಭಗುಡಿಯನ್ನು ನಿರ್ಮಾಣ ಮಾಡಿದರು. ಅಲ್ಲಿಂದ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಾ ಬಂದು ಈಗ 10 ವರ್ಷದ ಹಿಂದೆ ಶಂಭುಲಿಂಗೇಶ್ವರನ ಸನ್ನಿಧಾನದಲ್ಲಿ ನಮ್ಮೆಲ್ಲರ ಕುಲಗುರುಗಳಾದ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಅಲ್ಲಿಯೂ ಸಹ ಶಿಲಾಮಯ ದಿವ್ಯವಾಗಿರ್ತಕ್ಕಂತಹ ಕಟ್ಟಡವನ್ನು ನೆರವೇರಿಸಿದ್ದಾರೆ. ಶಿವಶಕ್ತಿಯುಕ್ತ ಎನ್ನುವಂತೆ ಎಲ್ಲಿ ಶಿವನಿದ್ದಾನೋ ಅಲ್ಲಿ ಶಕ್ತಿ ಇರ್ತದೆ ಎನ್ನುವಂಥದ್ದು ಪ್ರತೀತಿ. ಅದೇ ರೀತಿಯಾಗಿ ಈ ಕ್ಷೇತ್ರ ಶಿವಶಕ್ತಿಯಿಂದ ಕೂಡಿರತಕ್ಕಂತಹ ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಆ ಭಗವತಿ ಅನುಗ್ರಹವನ್ನು ಮಾಡಿ ಎಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ. ಅದೇ ರೀತಿಯಾಗಿ ಶರನ್ನವರಾತ್ರಿಯ ಉತ್ಸವ ಇವತ್ತಿನಿಂದ ಸಂಕಲ್ಪ ಮಾಡಿದ್ದೇವೆ. ಇವತ್ತು ಯೋಗನಿದ್ರಾ ದೇವಿಯನ್ನು ಆವಾಹನೆ ಮಾಡಿ ಸಾಯಂಕಾಲದಲ್ಲಿ ಅದನ್ನು ವಿಶೇಷವಾಗಿ ಪೂಜೆಯನ್ನು ಮಾಡ್ತೇವೆ. ಇವತ್ತು ವೇದತ್ರಯ ಪಾರಾಯಣ, ಸನ್ನಿಧಾನದಲ್ಲಿ ನಡೆಯುವಂತಹ ಚಂಡಿಕಾ ಹೋಮ, ಸಪ್ತಶತಿ ಪಾರಾಯಣ, ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ, ಪಂಚಾಮೃತ ಅಭಿಷೇಕ ಇವೆಲ್ಲ ಪ್ರತಿ ದಿವಸ ನಡೆಯುವಂಥದ್ದು. ಇವತ್ತು ಆರಂಭವನ್ನು ಮಾಡಿದ್ದೇವೆ. ಬರುವ ಸೋಮವಾರ ದಿವಸ ಲಲಿತಾ ಪಂಚಮಿಯಂದು ದೇವಿಗೆ ವಿಶೇಷವಾಗಿರ್ತಕ್ಕಂತಹ ಕ್ಷೀರಾಭಿಷೇಕ ಮತ್ತು ಫಲಪಂಚಾಮೃತ ಅಭಿಷೇಕ ವಿಶೇಷ ಪೂಜೆಗಳು ನಡೆಯುತ್ತದೆ. ಹಾಗೆಯೇ ದುರ್ಗಾಷ್ಟಮಿಯ ದಿವಸ ದೇವಿಯನ್ನು ದುರ್ಗಾಶಾಂತಿಯ ಪೂರಕವಾಗಿ ವಿಶೇಷ ಆರಾಧನೆಯನ್ನು ನಾವು ಮಾಡುತ್ತೇವೆ. ಮಹಾನವಮಿಯಂದು ದೇವಿಯನ್ನು ಪರಿಪೂರ್ಣವಾಗಿ ಕಂಡು ನವಮಿಯ ದಿವಸ ಪೂಜೆಯನ್ನು ಸಮರ್ಪಿಸಿ ಮರುದಿವಸ ನಡೆಯುವಂತಹ ವಿದ್ಯಾದಶಮಿಯ ಉತ್ಸವಕ್ಕಾಗಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಮರುದಿವಸ ವಿದ್ಯಾದಶಮಿಯಂದು ತಾರೀಖು 12/10/2024 ದೇವಿಯನ್ನು ಕಲಶದಲ್ಲಿ ಆವಾಹಿಸಿಕೊಂಡು ಅನೇಕ ಇಲ್ಲಿಯ ಕುಳಾವಿಗಳಿಗೆ ದೇವತಾ ಆಕರ್ಷಣೆಯಾಗುತ್ತದೆ. ಇದನ್ನೆಲ್ಲ ಸೇರಿಸಿಕೊಂಡು ಶಂಭುಲಿಂಗೇಶ್ವರನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ದೇವಿ ಹಾಗೂ ಶಿವನನ್ನು ಪೂಜೆ ಮಾಡಿಕೊಂಡು ತಿರುಗಿ ಬರುವಾಗ ಸೀಮೋಲ್ಲಂಘನ ಪೂಜೆಯನ್ನು ಮಾಡಿ ದೇವಿಯ ಸನ್ನಿಧಾನಕ್ಕೆ ಬಂದು ಮಹಾಪೂಜೆ ನಡೆಯುತ್ತದೆ. ಪ್ರತಿ ದಿವಸ 1 ಗಂಟೆಗೆ ಮಹಾಪೂಜೆ, ಬೆಳಗಿನ ಪೂಜೆ 7:00ವರೆಗೆ ನಡೆಯುತ್ತದೆ. ಮಧ್ಯಾಹ್ನದಲ್ಲಿ 1 ಗಂಟೆಗೆ ಮಹಾಪೂಜೆ, ಮಹಾ ಅನ್ನ ಸಂತರ್ಪಣೆಗಳು ದಿವಸ ನಡೀತಾ ಇರ್ತದೆ. ಭಕ್ತಾದಿಗಳು ದೇವಿಯ ಅನುಗ್ರಹವನ್ನು ಪಡೆಯಬೇಕು. ಈ ವಿಶೇಷವಾಗಿರತಕ್ಕಂತಹ ಶರನ್ನವರಾತ್ರಿ ಉತ್ಸವದಲ್ಲಿ ಈ ವರ್ಷ ಅನೇಕ ಸದ್ಭಕ್ತರು ತಾವೇ ಭಜನಾ ಸೇವೆ, ಸಂಗೀತ ಸೇವೆ ಇದನ್ನೆಲ್ಲ ಮಾಡಲಿಕ್ಕೆ ಉತ್ಸುಕರಾಗಿದ್ದಾರೆ.
ಅವರು ಆರಿಸಿಕೊಂಡ ದಿವಸದಲ್ಲಿ ಇಲ್ಲಿ ಆ ಸೇವೆಗಳೆಲ್ಲ ನಡೆಯುತ್ತದೆ. ಅದೆಲ್ಲ ಭಗವತಿಯ ಸಂಕಲ್ಪವೇ ಹೊರತು ನಮ್ಮ ಸಂಕಲ್ಪ ಅಲ್ಲ. ಆ ಭಗವತಿ ಅದನ್ನೆಲ್ಲ ಸಂಕಲ್ಪ ಮಾಡಿಕೊಂಡು ಭಕ್ತರಿಂದ ಸೇವೆಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾಳೆ. ಇದನ್ನು ಸ್ವೀಕರಿಸಿದಂಥ ತಾಯಿ ಭಕ್ತರಿಗೆ ಹಿತೋಪ್ಯಧಿಕವಾಗಿರತಕ್ಕಂತಹ ಮಹದೇಶ್ವರ್ಯವನ್ನು ಅನುಗ್ರಹಿಸಲಿ ಅಂತ ದೇವಿಯಲ್ಲಿ ಈ ಮೂಲಕವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಸೇವೆಯನ್ನು ಮಾಡಿದ್ದಾರೆ, ಉಳಿಯ ಸೇವೆಯನ್ನು ಮಾಡಿದ್ದಾರೆ. ಎರಡಕ್ಕೂ ಬನ್ನಿ ಅಣ್ಣ. ಸೇವೆಯನ್ನು ಮಾಡಿದ್ದಾರೆ,
ಎರಡನೇ ದಿನದ ನವರಾತ್ರಿ ಉತ್ಸವದ ಅಂಗವಾಗಿ ಭಟ್ಕಳ ತಾಲೂಕಿನ ವಿವಿಧ ದೇವಿ ಕ್ಷೇತ್ರಗಳ ದರ್ಶನ ಮಾಡಿಸ್ತೀವಿ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿ. ಇದು ಕರುನಾಡಿನ ನಾಡಿಮಿಡಿತ.